ಇಳಿಜಾರಿಗೆ ತಾನೇ ಕಾರ್ಮೋಡಗಳು ಮಳೆಯನ್ನು ಸುರಿಯುವುದು ಈಳೆಗೆ ತಾನೇ. ಅದರಂತೆ ಈ ಬದುಕು ಮೃದುವಂತೆ ಈ ಮನಸ್ಸು ನೋವಿಗೂ ನಲಿವಿಗೂ ಸಮಪಾಲೆ ಈ ಮಾನಸ. ಮಾನಸ 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 ಮಾನಸ. ಚೆನ್ನಪ್ಪನ ಹತ್ರ ಹೋಗಿದ್ರಲ್ಲ, ಏನಾಯ್ತು? ಏನೂ ಆಗಲಿಲ್ಲ. ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಬೇಕಾದಷ್ಟು ಗಂಡುಗಳವೆ, ಆದ್ರೆ ಅವ್ರ ಯೋಗ್ಯತೆಗೆ ತಕ್ಕಂತೆ ನಿಮ್ಮ ಹುಡುಗಿ ಇಲ್ವಲ್ಲ ಅಂದ್ಬಿಟ್ಟ. ಯಾಕ್ರಿ, ನಮ್ಮ ಹುಡುಗಿಗೆ ಅಂಥದ್ದೇನಾಗಿದೆ? ನೋಡೆ, ಹೆತ್ತವರು ಸತ್ತ ಮೇಲೆ ಹುಡುಗಿ ಅನಾಥನೇ ಅಲ್ವೇನೆ? ಅನಾಥಲಾಗಿರೋ ಅವಳನ್ನ ಮದುವೆ ಮಾಡ್ಕೊಳ್ಳಕ್ಕೆ ಶ್ರೀಮಂತರು ಯಾರು ಮುಂದೆ ಬರ್ತಾರೆ ಹೇಳು? ಮದುವೆಗೆ ಮುಂಚೆನೆ ಅಪ್ಪ ಅಮ್ಮನ ಕಳ್ಕೊಂಡ್ರು ಅವಳಿಗೆ ಹಣೆ ಬರ ಸರಿ ಇಲ್ಲ. ಒಂದ್ ವೇಳೆ ಅವಳನ್ನ ಮದುವೆ ಮಾಡ್ಕೊಂಡು ಬಂದ್ರೆ ಅವಳಿಗೆ ಹಿಡಿದಿದೆಯಲ್ಲ ದುರಾದೃಷ್ಟ ಶನಿ ನಮಗೂ ಬಿಡ್ಕೊಳ್ಳುತ್ತೆ ಅಂತ ಎಲ್ಲರೂ ಹಿಂದೇಟಾಗ್ತಾ ಇದಾರಂತೆ. ಅದೆಲ್ಲ ಆಕಸ್ಮಿಕ ಅಲ್ವೇನ್ರಿ? ಅದ್ರಲ್ಲಿ ನಮ್ಮ ಮಾತಿಂದ ಏನ್ ತಪ್ಪಿದೆ ಹೇಳಿ? ಗಣ್ಣವ್ರಿಗೆ ಅಷ್ಟಾರು ಬುದ್ಧಿ ಬೇಡವಾ? ನಾವು ಗಂಡೆತ್ತವರು ತಾನೆ. ನಮ್ಮ ಸೂರ್ಯನ ಮದುವೆ ಮಾಡಕ್ ಮುಂಚೆ ಹೆಣ್ಣುಗಳನ್ನ ಹುಡುಕ್ತಾ ಇದ್ವಲ್ಲ, ಆ ದಿನಗಳನ್ನ ಸ್ವಲ್ಪ ನೆನಪು ಮಾಡ್ಕೋ. ತಂದೆ ತಾಯಿನ ಕಳ್ಕೊಂಡವರು ಎಷ್ಟೋ ಜನ ನಮ್ಮ ಸಂಬಂಧ ಮಾಡೋದಕ್ಕೆ ಮುಂದೆ ಬಂದರು. ಅವ್ರು ಎಷ್ಟೇ ಒಳ್ಳೆ ಮನೆತನದವರಾಗಿದ್ರು, ಎಷ್ಟೇ ಓದಿದ್ರು, ಎಷ್ಟೇ ಗುಣವಂತರಾಗಿದ್ರು, ಹೆತ್ತವರಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಎಲ್ಲ ಹೆಣ್ಣುಗಳನ್ನು ಬೇಡ ಅಂತ ಹೇಳಿ ಬಂದಿಲ್ವೇನೆ? ಈಗ ನಮ್ಮ ಸ್ಥಿತಿ ಅವರಂಗೆ ಆಗದೆ. ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ಅನ್ನೋ ಮಾತು ಸುಳ್ಳಲ್ಲ ಕಣೆ. ಅಂದ್ರೆ ಆ ಹುಡುಗಿರು ನಮ್ಗೆ ಹಾಕಿರೋ ಶಾಪ ಅಂತೀರಾ? ಯಾರು ಗೊತ್ತು, ಇದ್ರೂ ಇರಬಹುದೇನೋ. ಛೇ ಬಿಡ್ತು ಅಂದ್ರಿ. ಮನ್ಸೊಳಗಡೆ ಏನೇನೋ ತುಂಬಿಕೊಂಡು ಯಾಕ್ರಿ ಕೊರಗ್ತೀರಾ? ಎಲ್ಲ ನನ್ನ ಕರ್ಮ. ಇವಳನ್ನ ನನ್ನ ತಲೆ ಕಟ್ಟಿ ಸೂರ್ಯ ನೆಮ್ಮದಿಯ ಪ್ರಾಣ ಬಿಟ್ಟ. ನಾನು ನೆಮ್ಮದಿ ಕಳ್ಕೊಂಡೆ. ನಾನು ನೀನು ಸತ್ತೋದ್ಮೇಲೆ ಅವಳೇನೇ ಮಾಡ್ತಾಳೆ, ಹೇಗೆ ಬದುಕ್ತಾಳೆ? ದಿನದಿಂದ ದಿನಕ್ಕೆ ನಾನು ಸೋತು ಹೋಗ್ತಾ ಇದ್ದೀನಿ. ಇಂಥದ್ರಲ್ಲಿ ಒಳ್ಳೆಯವರನ್ನು ಎಲ್ಲಿಂದ ಹುಡುಕ್ತಿರ್ಲಿ ಹೇಳು? ನನ್ನ ಸಂಕಟ ನನಗೆ ಗೊತ್ತು. ನೋಡಿ, ಹುಡುಗ ಒಳ್ಳೆಯವನಾಗಿದ್ರೆ ಸಾಕು, ಬಡವನಾಗಿದ್ರೂ ಪರವಾಗಿಲ್ಲ. ನಮ್ದೇ ಬೇಕಾದಷ್ಟು ಜಮೀನು ಆಸ್ತಿ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ನೋಡ್ಕೊಂಡು ಮನೆ ಅಳಿಯನಾಗಿದ್ರೆ ಅಷ್ಟೇ ಸಾಕು ರೀ. ಮನೆ ಅಳಿಯ ಬರೋನು ಎಲ್ಲೇ ಒಳ್ಳೆಯವನಾಗಿರ್ತಾನೆ? ಆಸ್ತಿಗೋಸ್ಕರ ತಂದೆ ತಾಯಿನೇ ಬಿಟ್ಟು ಹೆಂಡತಿಯಿಂದ ಬರೋನು ಹೆಂಡತಿಗೆ ಹೆಂಗೆ ನಿಯತ್ತಾಗಿರ್ತಾನೆ? ಸೂರ್ಯ ತನ್ನ ಮಗಳನ್ನ ಶ್ರೀಮಂತರ ಮನೆ ಸೊಸೆಯಾಗಿ ಕಳಿಸ್ಬೇಕು ಅಂತ ಕನಸು ಕಾಣ್ತಾ ಇದ್ದ. ನಾನು ಅವನ ಆಸೆ ಈಡೇರಿಸೋದಕ್ಕೆ ನಾನು ಕೈಲಾದ ಪ್ರಯತ್ನ ಮಾಡ್ತೀನಿ. ಇಷ್ಟರ ಮೇಲೆ ಅವಳನ್ನೇ ಬರ ಹೆಂಗೈತೆ ಹಂಗಾಗ್ಲಿ ರೀ. ಚೆನ್ನಪ್ಪ ಒಬ್ಬನ್ನೇ ನಂಬ್ಕೊಂಡು ಯಾಕ್ರಿ ಕೂತ್ಕೋತೀರಾ? ಬೇರೆ ಯಾರು ಬ್ರೋಕರ್ ಹತ್ರ ಹೋಗಿ ಬರ್ಬಾರ್ದಾ? ನಾನೇನು ಚೆನ್ನಪ್ಪನ ಒಬ್ಬನೇ ನಂಬ್ಕೊಂಡು ಕೂತಿಲ್ಲ ಕಣೆ. ಸುತ್ತಮುತ್ತ ಹಳ್ಳಿಲಿ ನನ್ಗೆ ಗೊತ್ತಿರೋ ಹತ್ರ ಎಲ್ಲ ಹೇಳ್ಕೊಂಡಿದ್ದೀನಿ. ಆದ್ರೆ ಏನ್ ಮಾಡೋದು, ಎಲ್ಲ ಕಡೆ ಇದೇ ಗೋಳೆ. ಈ ವಿಚಾರವಾಗಿ ನಾನು ನಾಳೆ ಸಂಕಲಗಿರಿಗೆ ಹೋಯ್ತಾ ಇದ್ದೀನಿ. ನೋಡೋಣ ಅಲ್ಲೇನಾಗುತ್ತೋ. ಟೈಮ್ ಆಯ್ತು, ಮಲ್ಕೋಗು.